ಜನ ನೀರಿಗಾಗಿ ನಿತ್ಯ ನೂರಾರು ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಅಲ್ಲದೆ 3 ತಿಂಗಳಿನಿಂದ ಬೋರ್ವೆಲ್ ನೀರಿಲ್ಲದೆ ನರಕ ಅನುಭವಿಸ್ತಾ ಇದ್ರು. ಈ ಬಗ್ಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗಿರಲಿಲ್ಲ. ಆದರೆ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ವರದಿ ಬಿತ್ತರ ಆಗ್ತಾ ಇದ್ದಂತೆ ಆ ಊರಿಗೆ ನೀರು ಪೂರೈಕೆ ಆಗಿದೆ. ಆ ಕುರಿತ ವರದಿ ಇಲ್ಲಿದೆ. ಮೂರು ತಿಂಗಳಿನಿಂದ ನೀರಿಗಾಗಿ ಹಾಹಾಕಾರ, ಬೋರ್ವೆಲ್ ದುರಸ್ತಿಗೂ ಕ್ರಮ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಹಿಡಿಶಾಪ, ಸಮಸ್ಯೆ ತೆರೆದಿಟ್ಟ ನಮ್ಮೂರಲ್ಲಿ ನ್ಯೂಸ್ 18. ಮ್ಯಾಕಲಗಡ್ಡ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ. 3 ತಿಂಗಳಿಂದ ಬೋರ್ವೆಲ್ನಲ್ಲಿ ನೀರಿಲ್ಲ. ಸಂಕಷ್ಟದಲ್ಲಿ ಗ್ರಾಮಸ್ಥರಿಲ್ಲ. ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಒಂದೇ ದಿನದಲ್ಲಿ ಗ್ರಾಮಕ್ಕೆ ನೀರು ಪೂರೈಕೆ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಕನ್ನಡ ನ್ಯೂಸ್ ಚಾನಲ್ 18 ನಿಂದ ಬಂದು ಅವರು ಬಂದು ಬೋರ್ವೆಲ್ಗೆ ಬೇರೆ ಬೋರ್ವೆಲ್ನಿಂದ ನೀರು ಹಾಕ್ಸಿದ್ದಾರೆ. ಇವಾಗ ನಮಗೆ ಖುಷಿ ಆಗ್ತಾ ಇದೆ, ನಮ್ಮೂರಿಗೆ ನೀರು ಬರ್ತಾ ಇದೆ ಅಂತ. ನ್ಯೂಸ್ 18 ಕನ್ನಡ ಚಾನಲ್ ಅವರಿಗೆ ತುಂಬ ಧನ್ಯವಾದಗಳು. ಅವರ ಸ್ಟಾಫ್ಗೂ ಧನ್ಯವಾದಗಳು. 3 ತಿಂಗಳಿಂದ ನೀರಿಗಾಗಿ ಪರದಾಡ್ತಿದ್ದ ಗ್ರಾಮಸ್ಥರು ನ್ಯೂಸ್ 18 ವರದಿ ಬೆನ್ನಲ್ಲೇ ಸಮಸ್ಯೆಗೆ ಸಿಕ್ತು ಮುಕ್ತಿ. ಇಲ್ಲಿ ನೋಡಿ, ನೀರಿಗಾಗಿ ಬಿಂದಿಗೆ ಹಿಡಿದು ಹೊರಟಿರುವ ಮಹಿಳೆಯರು ಕುಡಿಯಲು ಬಳಸಲು ನೀರಿಲ್ಲದೆ ನೂರಾರು ರೂಪಾಯಿ ಹಣ ಖರ್ಚು ಮಾಡ್ತಿದ್ರು. ಇದು ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಮ್ಯಾಕಲಗಡ್ಡ ಗ್ರಾಮದಲ್ಲಿ ಕಂಡುಬಂದ ದುಸ್ಥಿತಿ. ಈ ಗ್ರಾಮದಲ್ಲಿ 400 ಜನ ವಾಸಿಸ್ತಾ ಇದ್ದು ಮನೆ ಮನೆಗೂ ನಲ್ಲಿಗಳ ವ್ಯವಸ್ಥೆ ಇದೆ. ಜೊತೆಗೆ ಗ್ರಾಮದಲ್ಲಿ ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ. ಆದರೆ ನೀರು ಪೂರೈಸುವ ಬೋರ್ವೆಲ್ನಲ್ಲಿ ನೀರೇ ಇರಲಿಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಕನಿಷ್ಠ ಪಕ್ಷ ತಾತ್ಕಾಲಿಕ ನೀರಿನ ಪೂರೈಕೆಯನ್ನು ಮಾಡಿರಲಿಲ್ಲ. ಹೀಗಾಗಿ ಇವರೆಲ್ಲ ನೀರಿಗಾಗಿ 3 ತಿಂಗಳಿನಿಂದ ಪಟ್ಟಪಾಡು ಅಷ್ಟಿಷ್ಟಲ್ಲ. ಮ್ಯಾಕಲಗಡ್ಡ ಗ್ರಾಮದಲ್ಲಿನ ನೀರಿನ ಸಮಸ್ಯೆ ಬಗ್ಗೆ ಜುಲೈ 6ರಂದು ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವರದಿ ಬಿತ್ತರಿಸಲಾಗಿತ್ತು. ಇದರ ಬೆನ್ನಲ್ಲೇ ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ ಸ್ಪಂದಿಸಿದ್ದು ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಬೆನ್ನಲ್ಲೇ ಗ್ರಾಮಕ್ಕೆ ತಾಲೂಕು ಪಂಚಾಯಿತಿ ಇಒ ಹಾಗೂ ತಾಡಿಗೋಳ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿದರು. ಖಾಸಗಿ ಬೋರ್ವೆಲ್ನಿಂದ ಗ್ರಾಮದ ಬೋರ್ವೆಲ್ಗೆ ನೀರು ಸರಬರಾಜು ಮಾಡಲು 300 ಮೀಟರ್ ಪೈಪ್ಲೈನ್ ಅಳವಡಿಕೆ ಮಾಡಿದರು. ಇದೀಗ ಗ್ರಾಮದಲ್ಲಿ ನೀರಿನ ಪೂರೈಕೆ ಆಗ್ತಿದ್ದು ಇನ್ಮುಂದೆ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸೋದಾಗಿ ತಾಲೂಕು ಪಂಚಾಯಿತಿ ಇಒ ಭರವಸೆ ನೀಡಿದ್ದಾರೆ. ಆ ದಿವಸನೇ ನಾನು ಭೇಟಿ ಮಾಡಿ ಆಮೇಲೆ ಅಲ್ಲಿ ಇದ್ದಂತಹ ನಮ್ಮ ಸರ್ಕಾರಿ ಬೋರ್ವೆಲ್ ಏನಿತ್ತು ಅದು ನೀರು ಬತ್ತೋಗಿತ್ತು. ಅದಾದ ನಂತರ ಇಮಿಡಿಯೇಟಾಗಿ ಅವತ್ತೇ ಪ್ರೈವೇಟ್ ಬೋರ್ವೆಲನ್ನು ಗುರುಸಿ ಮತ್ತು ಅಲ್ಲಿ ಸ್ಕ್ಯಾನ್ ಮಾಡಿಸಿ ಪೈಪ್ಸನ್ನು ಅದನ್ನು ಡೀಪ್ನಿಂಗ್ ಮಾಡಿ ಪೈಪ್ಲೈನ್ ಹಾಕಿ ನೀರು ವ್ಯವಸ್ಥೆ ಮಾಡಿದ್ದೀವಿ. 3 ತಿಂಗಳಿನಿಂದ ನೀರಿಲ್ಲದೆ ನರಕ ಅನುಭವಿಸ್ತಾ ಇದ್ದ ಜನರು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಜನರ ಸಮಸ್ಯೆಗೆ ಧ್ವನಿಯಾದ ನ್ಯೂಸ್ 18 ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೇವಲ ಒಂದೇ ದಿನದಲ್ಲಿ ನೀರು ಪೂರೈಕೆ ಆಗಿರೋದಕ್ಕೆ ಗ್ರಾಮಸ್ಥರು ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಈ ಕಡೆ ತೋಟಗಳ ಹತ್ರ ಹೊಲಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಗಾಡಿಗಳಲ್ಲಿ ಸೈಕಲಲ್ಲಿ ಎಲ್ಲ ಎತ್ಕೊಂಡ್ಬರೋರು. ಇವಾಗ ಸಮಸ್ಯೆ ಬಗ್ಗೆ ಅರ್ದಿದೆ. ನೀವು ಬಂದಮೇಲೆ ಎಲ್ಲ ಆಫೀಸರ್ಸ್ ಎಲ್ಲ ಬಂದು ನೀರು ನೋಡಿ ಎಲ್ಲ ಕಲೆಕ್ಷನ್ ಕೊಟ್ಟಿದ್ದಾರೆ. ನಮ್ಮೂರಲ್ಲಿ ಇವಾಗ 3 ತಿಂಗಳಿಂದ ನೀರು ಇರಲಿಲ್ಲ. ಇವಾಗ ನ್ಯೂಸ್ ಚಾನಲ್ ಕನ್ನಡ ನ್ಯೂಸ್ ಚಾನಲ್ 18 ನಿಂದ ಬಂದು ಅವರು ಬಂದು ಬೋರ್ವೆಲ್ಗೆ ಬೇರೆ ಬೋರ್ವೆಲ್ನಿಂದ ನೀರು ಹಾಕ್ಸಿದ್ದಾರೆ. ಇವಾಗ ನಮಗೆ ಖುಷಿ ಆಗ್ತಾ ಇದೆ. ನೀವು ಇಲ್ಲಿ ಬಂದು ಎಲ್ಲ ಚಾನಲ್ಗೆಲ್ಲ ಕೊಟ್ಟಾಗ ಎಲ್ಲ ಪಬ್ಲಿಕ್ ಗೊತ್ತಾದಾಗಿನಿಂದಲೂ ಪಂಚಾಯತಿ ಅವರೆಲ್ಲ PDO ಎಲ್ಲ ಸೇರ್ಕೊಂಡು ಬಂದು ಇಲ್ಲಿ ಮಾತಾಡಿಸಿ ನೀರು ನಮ್ಮ ಗ್ರಾಮಕ್ಕೆ ತಲುಪಿದ್ದಾರೆ. ಬಟ್ ಆದರೆ ನೀವು ನ್ಯೂಸ್ 18 ಕನ್ನಡ ಅವರು ಬಂದು ಸ್ವಲ್ಪ ಪ್ರೆಸರ್ ಮಾಡಿ ಅವ್ರಿಗೂ ಗ್ರಾಮ ಪಂಚಾಯತಿ ಅವ್ರಿಗೆ ಇಲ್ಲಿ ಊರಿನ ಸಮಸ್ಯೆ ಅವ್ರು ನೋಡಿ ಅವ್ರಿಗೂ ಸ್ವಲ್ಪ ದುಃಖ ಆಯಿತು. ಅದಕ್ಕೋಸ್ಕರ ನ್ಯೂಸ್ 18 ಕನ್ನಡ ಚಾನಲ್ ಅವ್ರಿಗೆ ತುಂಬ ಧನ್ಯವಾದಗಳು. ಅವರ ಸ್ಟಾಫ್ಗೂ ಧನ್ಯವಾದಗಳು. ಒಟ್ಟಿನಲ್ಲಿ ನೀರಿಗಾಗಿ ಪರದಾಡ್ತಾ ಇದ್ದ ಮ್ಯಾಕಲಗಡ್ಡ ಗ್ರಾಮಸ್ಥರ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. 3 ತಿಂಗಳಿನಿಂದ ಇದ್ದ ಸಮಸ್ಯೆ ಒಂದೇ ದಿನದಲ್ಲಿ ಬಗೆಹರಿದಿದ್ದು ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ರಘುರಾಜ್, ನ್ಯೂಸ್ 18, ಕೋಲಾರ.